ಡ್ರೈವರ್ ಸೀಟ್ ಆದ ನಂತರ ಒಬ್ಬ ಪ್ಯಾಸೆಂಜರ್ ಕೂಡ ಸೇವ್ ಆಗಿದ್ದೇನೆ ಅಂದಾಗ ಅವನಿಗೆ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಅದಾದ ನಂತರ ಇರೋ ಸೀಟ್ಗೆ ಅದು ಇಂಪ್ಯಾಕ್ಟ್ ಆಗಿರುವಂತಹ ಸಾಧ್ಯತೆಗಳು ತಗೋಬೇಕಿರುತ್ತೆ ನಾವು. ಅಲ್ಲಿ ಬಂದಾಗ ವೆರಿ ಕ್ಲೋಸ್ ಟು ಡೀಸೆಲ್ ಟ್ಯಾಂಕ್. ಅದೇ ಫೋರ್ಸ್ ಅಲ್ಲಿ ಅದು ಡೀಸೆಲ್ ಟ್ಯಾಂಕ್ ಹೊಡೆದಿದೆ. ಅಂದ್ರೆ ಲಾರಿ ಬಂದು ಅದೇ ಫೋರ್ಸ್ ಡೀಸೆಲ್ ಟ್ಯಾಂಕ್ ಹೊಡೆದಿಲ್ಲ ಅಂದ್ರೂ ಸಹ ಲಾರಿ ಇದ್ದ ಜಾಗದಲ್ಲಿ ಬಸ್ಸು ಅಷ್ಟು ಫೋರ್ಸ್ ಅಲ್ಲಿ ಬಂದು ಪಾಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಸಹ, ಅಂದ್ರೆ ಅದು ಹೊಡಿತು. ಬಟ್ ಇನ್ನ ಫೋರ್ಸ್ ಇರೋ ಕಾರಣಕ್ಕೋಸ್ಕರ ಡೀಸೆಲ್ ಟ್ಯಾಂಕ್ ಸಹ ಆ ಒಂದು ಲಾರಿಯ ಒಂದು ಮುಖ ಭಾಗಕ್ಕೆ ಹೊಡೆದಾಗ ಅಲ್ಲಿಂದ ಅದು ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತದು. ಆ ಒಂದು ಸನ್ನಿವೇಶದಲ್ಲಿ ಅದು ಪ್ರೆಷರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಿರುವಂತಹ ಹೈ ಪ್ರಾಬಬಿಲಿಟೀಸ್ ನಾವು ಈ ಒಂದು ಕೇಸಲ್ಲಿ ಪ್ರೆಷರ್ ಅಲ್ಲಿ ಡೈರೆಕ್ಟ್ ಸೈಡ್ಗೂ ಪುಷ್ ಆಗಿದೆ, ಆಮೇಲೆ ಈ ಕಡೆ ಟ್ಯಾಂಕರ್ ಗುದ್ದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಕರೆಕ್ಟ್. ನೋಡಿ, ಬಸ್ ಗುದ್ದ ನಂತರ ಬಸ್ ಮುಂದೆ ಬಂದು ಲ್ಯಾಂಡ್ ಆಗತ್ತೆ ಇಲ್ಲಿ. ಹೌದು. ಲಾರಿ ಎಲ್ಲ ನಿಂತ್ಕೊಳ್ಳುತ್ತೆ, ಡೀಸೆಲ್ ಟ್ಯಾಂಕ್ ಅಲ್ಲಿ ಹೋದ್ರಿಂದ ಬ್ಲಾಸ್ಟ್ ಆಗೋ ಹೈ ಪ್ರಾಬಬಿಲಿಟೀಸ್ ಈ ಕೇಸಲ್ಲಿ ನೋಡಬಹುದು. ಮತ್ತೆ ಇಂಥ ಸ್ಲೀಪರ್ ಕ್ಲಾಸ್ ಬಸ್ಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡುವಂತ ಫ್ಯಾಬ್ರಿಕ್ ಇರ್ಬೋದು, ಅವರು ಆ ಒಂದು ಹಾಸಿಗೆ ಬಟ್ಟೆಗೆ ಯೂಸ್ ಮಾಡುವಂತ ಮೆಟೀರಿಯಲ್ ಫೋಮ್ ಇರ್ಬೋದು, ತುಂಬಾ ಹೈಲಿ ಸೆನ್ಸಿಟಿವ್ ಫಾರ್ ಎನಿ ಕೈಂಡ್ ಆಫ್ ಸ್ಮಾಲ್ ಫೈರ್. ಅದು ಒಂದ್ ಕಡೆ ಹತ್ಕೋತು ಅಂತ ಕೇಳಿದ್ರೆ ಅದು ಟಿಪಿಕಲಿ ತುಂಬಾ ಬೇಗ ಹಾಡುವಂತ ಮೆಟೀರಿಯಲ್ಸ್ ಗಳನ್ನ ಇಂಥ ಕಡೆ ಯೂಸ್ ಮಾಡಿರ್ತಾರೆ. ಖಂಡಿತ. ಹಂಗಾಗಿ ಅದು ಫೈರ್ ಸ್ಪ್ರೆಡ್ ಆಗೋದಕ್ಕೆ ಮತ್ತೆ ಇಲ್ಲಿ ಫ್ಲೇಮಬಲ್ ಲಿಕ್ವಿಡ್ ಇರೋದ್ರಿಂದ ಇಟ್ ಇಸ್ ಹೈ ಪ್ರಾಬಬಿಲಿಟಿ ದಟ್ ವಾಟ್ ವಿ ಸಿ ಅದೇ ರೀತಿ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಇನ್ನಷ್ಟು ಸರಳವಾಗಿ ವಿವರಿಸಿ ಹೇಳ್ಬೋದಾ? ಹೇಗೆ ಬೆಂಕಿ ಕಾಣಿಸ್ಕೊಂತು? ಎರಡು ಮೆಟಲ್ಗಳು ಒಂದಕ್ಕೊಂದು ಹೊಡೆದಾಗ ಆ ಒಂದು ಫೋರ್ಸ್ಗೆ ಬೆಂಕಿ, ಫ್ರಿಕ್ಷನ್, ಬಿಕಾಸ್ ಆಫ್ ಫ್ರಿಕ್ಷನ್ ಅದು ಒಂದಕ್ಕೊಂದು ಹೊಡೆದಾಗ ಕೂಡ ಬರುತ್ತೆ. ಎಷ್ಟೋ ಕೇಸ್ಗಳಲ್ಲಿ ವೆಹಿಕಲ್ಗಳು ಸ್ಕಿಡ್ ಆಗ್ತಾವಲ್ಲ, ಅವಾಗ ಕೂಡ ಒಂದು ಮೋಟರ್ ಸೈಕಲ್ ಸ್ಕಿಡ್ ಆದ್ರೇನೆ ಅದು ಬ್ರೇಕ್ ತಗಲಿನೋ ಅಥವಾ ಅದಕ್ಕೊಂದು ಕ್ರಾಶ್ ಗಾರ್ಡ್ ತಗಲಿನೋ ಸ್ಪಾರ್ಕಲ್ ನೋಡ್ತೀವಿ ನಾವು. ಅದರಲ್ಲಿ ದೊಡ್ಡ ದೊಡ್ಡ ಈ ತರ ಟ್ರಕ್ ಬಸ್ ಹೊಡಿಬೇಕಾದ್ರೆ ಮ್ಯಾಸಿವ್ ಅಮೌಂಟ್ ಆಫ್ ಆ ಒಂದು ಕಿಡಿ ಹತ್ತೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಬಸ್ಸಿಂದ ಏನು ತಪ್ಪಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಈ ಕಡೆ ಲಾರಿ ಬಂದು ಡಿವೈಡರ್ ನ ನುಗ್ಗಿ ಅಲ್ಲಿ ಹೊಡೆದಿದ್ದು. ಸೊ ಸೇಫ್ಟಿ ಮೆಜರ್ಸ್ ಅಂತ ಬಂದಾಗ ಬಸ್ಗಳಲ್ಲಿ, ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಏನ್ ಸೇಫ್ಟಿ ಇರಬೇಕು ಅನ್ನುವಂಥದ್ದು ಇವತ್ತು ಆಕ್ಚುಲಿ ಗೈಡ್ ಲೈನ್ಸ್ ಬಗ್ಗೆನೂ ಭಾರಿ ಚರ್ಚೆ ಆಯ್ತು. ಈ ಬಸ್ನವರು ಆ ಸೇಫ್ಟಿ ಪ್ರಿಕಾಷನ್ಸ್ ಮತ್ತೊಂದು ಗೈಡ್ ಲೈನ್ಸ್ ಅನ್ನ ಫಾಲೋನೇ ಮಾಡಿರಲಿಲ್ಲ ಅನ್ನೋ ಮಾತುಗಳು ಬಂದು ಏನಿರಬೇಕು ಅಂತ. ಸರ್, ಮೊದಲನೇ ಪ್ರಿಕಾಷನ್ ಅಥವಾ ಮೊದಲನೇ ವೈಲೇಷನ್ ಅಂತ ಲೆಕ್ಕ ತಗೊಂಡ್ರೆ ನಮ್ಮ KSRTC ಬಸ್ಗಳಲ್ಲಿ 70 ಕಿಲೋಮೀಟರ್ಗೋ 80 ಕಿಲೋಮೀಟರ್ಗೋ ಅವರು ಒಂದು ಸ್ಪೀಡ್ ಲಾಕ್ ಹಾಕಿರ್ತಾರೆ. ಓಕೆ, ನೀವು ಎಷ್ಟೇ ತುಳಿದ್ರು ಕೂಡ ಆ ಬಸ್ ಆ ಸ್ಪೀಡ್ ಮೇಲೆ ಹೋಗೋದಿಲ್ಲ. ಅದಕ್ಕೆ KSRTC ಬಸ್ಗಳು ಆ ಒಂದು ಪ್ರೆಡಿಕ್ಟಬಲ್ ಟೈಮ್ಗೆ ಹೋಗಿ ಸೇರೋದು. ಬಟ್ ಈ ಪ್ರೈವೇಟ್ ಬಸ್ಗಳು ನಾಟ್ ಸ್ಪೆಸಿಫಿಕ್ ಟು ಓನ್ಲಿ ಒನ್ ಪರ್ಟಿಕ್ಯುಲರ್ ಆಪರೇಟರ್, ಎನಿ ಆಪರೇಟರ್ ಫಾರ್ ದಟ್ ಮ್ಯಾಟರ್, ಅವ್ರಿಗೆ ಟೈಮ್ ಬೌಂಡ್ ಇರುತ್ತೆ ಮತ್ತೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರುತ್ತೆ ಅವ್ರಿಗೆ. ಸೊ ಈ ಬಸ್ಗಳು ಯಾವ್ದು ಕೂಡ ನೀವು 60ರಲ್ಲೇ ಹೋಗಿ 80ರಲ್ಲೇ ಹೋಗಿ ಅಂತ ಕೇಳಿದ್ರೆ ಅವ್ರು ಆಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಬಸ್ಗಳೆಲ್ಲ ನಾವು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಗೊತ್ತಿರೋದ್ರಿಂದ 100-110 ಆರಾಮ್ಸೆ ತುಳಿದ್ರೆ ಹೋಗುವಂತ ಬಸ್ಗಳಿವೆಲ್ಲ. ಮೋರ್ ಓವರ್ ಇಫ್ ಯು ಆಸ್ಕ್ ಮಿ ಅಬೌಟ್ ವಾಸ್ ದೇರ್ ಎನಿ ವಯಲೇಷನ್, ಆ ಒಂದು ಸ್ಪೀಡ್ ಲಿಮಿಟ್ ಪ್ರಕಾರ ಬಸ್ ಹೋಗ್ತಿತ್ತಾ ಇಲ್ವಾ, ಅದು ಫಸ್ಟ್ ವಿಚಾರ. ಎರಡನೇದು ಬಂದಾಗ ಸಾಧಾರಣವಾಗಿ ಈ ಕಡೆ ವ್ಯಕ್ತಿ ಏನು ತಪ್ಪಿಲ್ಲ, ಆ ಕಡೆ ವ್ಯಕ್ತಿ ತಪ್ಪು ಅಂತ ನಾವು ನೋಡ್ತಾ ಇದೀವಿ ಇವಾಗ. ಆ ಬಸ್ಸು ಆ ಸ್ಪೀಡ್ ಇತ್ತು ಅಂತ ಕೇಳಿದ್ರೆ ಏನಾದ್ರೂ ಅವಾಯ್ಡ್ ಮಾಡೋ ಚಾನ್ಸಸ್ ಇತ್ತಾ ಅಂತ ಕೇಳಿದ್ರೆ ಥಿಯರಿಟಿಕಲಿ ವಿ ಕ್ಯಾನ್ ಡಿಸ್ಕಸ್ ಎ ಲಾಟ್ ಆಫ್ ಥಿಂಗ್ಸ್. ಆದ್ರೆ ಆ ಒಂದು ಮೂಮೆಂಟ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಆ ಡ್ರೈವರ್ಗಳು ಏನು ಒಂದು ಡಿಸಿಷನ್ ತಗೋತಾರೆ, ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಡಿಫೈನ್ಸ್ ಎನಿ ರೋಡ್ ಕ್ರಾಶ್ ಇನ್ವೆಸ್ಟಿಗೇಷನ್ ಅಥವಾ ರೋಡ್ ಕ್ರಾಶ್ ಇನ್ಸಿಡೆಂಟ್ಸ್. ನಾವು ಕೂತ್ಕೊಂಡು ಏನ್ ಬೇಕೋ ಮಾತಾಡಬಹುದು, ಬಟ್ ಆ ಮೂಮೆಂಟ್ ಅಲ್ಲಿ ಅವ್ರು ತಗೊಳ್ಳುವಂತ ಒಂದು ನಿರ್ಧಾರದಿಂದ ನೋಡಬಹುದಿರುತ್ತೆ ನಾವು. ಸೊ ಸ್ಪೀಡ್ ಕಂಟ್ರೋಲ್ ಒಂದು. ಮತ್ತೆ ಸೆಕೆಂಡ್ ಥಿಂಗ್, ಎಮರ್ಜೆನ್ಸಿ ಎಕ್ಸಿಟ್ಸ್. ನೀವು ಯಾರ ಪ್ಯಾಸೆಂಜರ್ಗೆ ಹತ್ತಾಗ ಇಳಿದಾಗ ಚೆಕ್ ಮಾಡಿ. ನೀವು ಈ ಗಾಡಿನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹೇಳಿದಂತೆ ನಿಮ್ಗೆ ಏನೋ ಗೊತ್ತಿತ್ತಾ ಅಂತ ಕೇಳಿ, ನೀವು ಯಾರು ಗೊತ್ತಿರಲ್ಲ. ಓಕೆ, ಬಟ್ ಮೊನ್ನೆ ಯಾವುದೋ ಒಂದು ಫಾರ್ಚುನೇಟ್ಲಿ ಯಾವುದೋ ಒಂದು ಬಸ್ ನಾನು ಹೋಗಿ ಬಂದು ಮಾಡ್ಬೇಕಾದ್ರೆ ಆ ಒಂದು ಮಧ್ಯಭಾಗದ ಒಂದು ಸೀಟ್ ಏನಿರುತ್ತೆ ಆ ಸೀಟ್ ತೆಗೆದುಬಿಟ್ಟು ಅಲ್ಲಿ 3 ಸ್ಟೆಪ್ ಹಾಕ್ಬಿಟ್ಟು ಅಲ್ಲೊಂದು ಡೋರು, ಎಮರ್ಜೆನ್ಸಿ ಎಕ್ಸಿಟ್ಗಳು ಈ ತರ ಬಸ್ಗಳಿಗೆಲ್ಲ ಡ್ರೈವರ್ ಸೈಡ್ ಇರುತ್ತೆ. ಹತ್ಕೊಳ್ಳೋದು ನಾವು ಡ್ರೈವರ್ ಎಡಗಡೆ ಹತ್ಕೋತೀವಿ ನಾವು. ಬಟ್ ಎಮರ್ಜೆನ್ಸಿ ಎಕ್ಸಿಡೆಂಟ್ ಅಂತ ಬಂದಾಗ ಒಂದೇ ರೂಮಲ್ಲಿ ಕೊಡೋದಿಲ್ಲ, ಆಪೋಸಿಟ್ ರೂಮಲ್ಲಿ ಕೊಟ್ಟಿರ್ತಾರೆ. ಅದ್ರ ಒಂದು ಫಾರ್ಚುನೇಟ್ಲಿ ಯಾವುದೋ ಒಂದು ಆಪರೇಟರ್ ಬಸ್ ಅಲ್ಲಿ ನೋಡಿದ್ದು ಉದಾಹರಣೆ ಉಂಟು. ಎಲ್ಲಾ ಬಸ್ಗಳಲ್ಲೂ ಆ ತರ ನೋಡಿದ್ದು ಉಂಟಿಲ್ಲ. ಓಕೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿರುತ್ತೆ, ಎಷ್ಟು ಜನ ಗೊತ್ತಿರುತ್ತೆ, ಮತ್ತೆ ಗ್ಲಾಸ್ ಹೊಡಿಯೋದಕ್ಕೆ ಅಂತ ಒಂದು ಸುತ್ತಿಗೆ ತರ ಒಂದು ಚಿಕ್ಕದು ಒಂದು ಇಟ್ಟಿರ್ತಾರೆ, ಅದು ಎಷ್ಟು ಜನ ಗೊತ್ತಿದೆ, ಎಲ್ಲ ಕಡೆ ಇಟ್ಟಿದಾರ ಇಲ್ವಾ. ಈ ತರ ಸನ್ನಿವೇಶ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಹೊರತು, ಆದ್ರೆ ಪ್ಯಾಸೆಂಜರ್ ತರ ಹೋಗ್ಬೇಕಾದ್ರೆ ನಾವು ಇದನ್ನ ಚೆಕ್ ಮಾಡುವಂತ ಯಾವ ಒಂದು ಪ್ರಯತ್ನಗಳು ಕೂಡ ಸಾಧಾರಣವಾಗಿ ಪ್ಯಾಸೆಂಜರ್ಸ್ ಗಳು ಮಾಡೋದಿಲ್ಲ. ಸೊ ಆಸ್ ಎ ಪ್ರೋಟೋಕಾಲ್ ಅದನ್ನ ತಿಳ್ಕೋಬೇಕು ಅಂತ ಒಂದು ಇನ್ಸಿಸ್ಟ್ ಮಾಡಿ. ಪ್ಯಾಸೆಂಜರ್ ದುಡ್ಡು ಲಾಸ್ ಆದ್ರೂ ಚಿಂತೆ ಇಲ್ಲ, ಕಸ್ಟಮರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ನೋಡ್ಕೋಬೇಕು. ಖಂಡಿತ. ಆಮೇಲೆ ಇನ್ನೊಂದು ವಿಚಾರ ಸರ್, ಈಗ ಈ ಲಾಂಗ್ ರೂಟ್ ಬಸ್ಗಳಲ್ಲಿ
ಪ್ಯಾಸೆಂಜರ್ ನ ತುಂಬೋ ಕೆಲಸ ಆಗುತ್ತೆ, ಲಗೇಜ್ ಗಳನ್ನ ತುಂಬೋ ಕೆಲಸ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕಾರಣ ಆಗುತ್ತೆ? ಬಹುಶಃ ಈ ಒಂದು ವಿಚಾರ ಪ್ರತಿಯೊಬ್ಬ ಆಪರೇಟರ್ ಕೂಡ ಒಂದೊಂದು ರೀತಿಯ ಒಂದು ಆಪರೇಷನ್ ಇಟ್ಕೊಂಡಿರ್ತಾರೆ. ಬಸ್ ಮೇಲ್ಗಡೆನೆ ಬಸ್ಸಿನ ಹೈಟ್ಗೆ ಅರ್ಧ ಹೈಟ್ ಅಷ್ಟು ಲಗೇಜ್ ಗಳನ್ನ ತುಂಬಿಕೊಂಡು ಅದು ಬಸ್ ಹೋಗುವಾಗ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಆಗತ್ತದು. ಓಕೆ, ಅದು ಒಂದು ವಯಲೇಷನ್. ಕೆಲವರು ಆ ಬಸ್ಸಿನ ಒಳಗಡೆ ಪ್ಯಾಸೆಂಜರ್ಸ್ಗೆ ಸಂಬಂಧಪಡದಿರುವಂತ ಲಗೇಜ್ಗಳನ್ನ ಹಾಕಿ ಸಾಗಿಸುವಂತ ಪ್ಯಾಕೇಜ್ಗಳನ್ನ ನೋಡ್ತೀವಿ ನಾವು. ಅದೆಷ್ಟು ಮಟ್ಟಿಗೆ ಸರಿ ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಯಾವ ಅಥಾರಿಟೀಸ್ ಅದ್ರ ಬಗ್ಗೆ ಅವ್ರ ಆಕ್ಷನ್ ತಗೋಬೇಕಿದೆ ಅದು ನೋಡ್ಬೇಕಿರುತ್ತೆ. ಇಷ್ಟು ಮುಂಚೆ ಒಂದು ಕೆಲವು ದಿನಗಳ ಹಿಂದೆ ನೋಡ್ಬೇಕಾದಾಗ ಇದು ಕಾಂಟ್ರಾಕ್ಟ್ ಕ್ಯಾಜಸ್ ಅಂತ ಒಂದು ಇಶ್ಯೂ ಆಗಿತ್ತು. ನೀವು ಬಸ್ಗಳು ನಡೆಸಬೇಕಾದ್ರೆ ಮಧ್ಯ ಸ್ಟಾಪ್ ಮಾಡಿ ಮಧ್ಯ ಹಾಚ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಸ್ಗಳನ್ನ ಸೀಸ್ ಮಾಡಿದ್ರು. ನೀವು ಒಂದ್ ಕಡೆ ಶುರು ಮಾಡಬೇಕು, ಒಂದ್ ಕಡೆ ಎಂಡ್ ಮಾಡ್ಬೇಕು ನೀವು. ದಟ್ ಇಸ್ ವಾಟ್ ಇಸ್ ದ ಲೈಸೆನ್ಸ್ ವಿಚ್ ಯು ಹೋಲ್ಡಿಂಗ್ ಅನ್ಬಿಟ್ಟು ಅಂತ ಮಾಡಿದ್ರೆ ಅವಾಗ ಆ ಅಧಿಕಾರಿಗಳಿಗೆ ಮನಸ್ಸಿಗೆ ಬಂದಂತೆ ಕೆಲವು ಲಾಗಳನ್ನ ಇಂಪೋಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿಲ್ಲ, ಮತ್ತೆ ಎಲ್ಲಾ ಟೈಮಲ್ಲೂ ಅದು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆ ರೀತಿ ನೋಡ್ಬೇಕಾದಾಗ ಸ್ವಲ್ಪ ಸ್ಟ್ರಾಂಗ್ ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಎನ್ಫೋರ್ಸ್ಮೆಂಟ್ ನೆಸೆಸಿಟಿ ಇಂಥ ಕೇಸ್ಗಳು ಬಂದಾಗ ಅಟ್ಲೀಸ್ಟ್ ಮನವರಿಕೆ ಮಾಡಿಕೊಂಡು ಬಹುಶಃ ಅವರು ಅದು ಇಂಪ್ಲಿಮೆಂಟ್ ಮಾಡಬೇಕಿರುತ್ತೆ. ಇನ್ನೊಂದು, ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಇತ್ತೀಚೆಗಿಂತ ದುರಂತಗಳು ನಡೆಯೋದನ್ನ ನಾವು ನೋಡ್ತಾ ಇದೀವಿ. ಈಸಿಯಾಗಿ ಬೆಂಕಿ ಏನಾದ್ರೂ ಜಸ್ಟ್ ಒಂದು ಸ್ಪಾರ್ಕ್ ಇಂದ ಇಡೀ ಬಸ್ಸೇ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿಯುವಂತಹ ಘಟನೆಗಳನ್ನ ನಾವು ನೋಡಿದ್ದೀವಿ. ಅಲ್ಲಿ ಯೂಸ್ ಮಾಡುವಂತಹ ಮಟೀರಿಯಲ್ಸ್ ಕೂಡ ರೀಸನ್ ಆಗ್ತಾ ಇದೆ. ಫೋಮ್ ಗಳನ್ನ ಯೂಸ್ ಮಾಡ್ತಾರೆ, ಥರ್ಮಕೋಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದೆಲ್ಲ ಹೇಗೆ ಪ್ರಿಕಾಷನರಿ, ಅದು ಗೈಡ್ ಲೈನ್ಸ್ ಹೆಂಗಿರ್ಬೇಕು ಅಂತ? ಇಲ್ಲ, ಗೈಡ್ ಲೈನ್ಸ್ ಪ್ರಕಾರ ಹೋಯ್ತು ಅಂತ ಕೇಳಿಸಿ ದಿಸ್ ಬಸ್ಸಸ್ ವರ್ಕ್ಸ್ ಆನ್ ಲಕ್ಸುರಿ. ಬಸ್ಸು ಇವತ್ತಿನ ದಿನ ನಾವು ಒಂದು ಪಿಕಪ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ತರಾವರಿ ಬಸ್ಗಳು ನಮ್ಗೆ ಅನ್ಸ್ಬೇಕು, ಇಂಥ ಬಸ್ ನಾನೇಕಪ್ಪ ಇವತ್ತು ಹೋಗ್ತಿಲ್ಲ, ಯಾವ್ದೋ ಡಬ್ಬಾ ಬಸ್ ಹೋಗ್ತಿದ್ದೀರಾ ಅಂತ ಅನ್ಸ್ಕೊಡ್ಬಾರ್ದು ನಮಗೆ. ಎಷ್ಟು ತರ ಲೈಟಿಂಗ್ಸ್, ಎಷ್ಟು ತರ ಸ್ಕ್ರೀನ್, ಕಲರ್ ಅಂದ್ರೆ ಅಲ್ಲಿ ಆ ಲೈಟ್ ಕಂಡೀಷನ್ಸ್ಗೆ ರಿಫ್ಲೆಕ್ಟ್ ಆಗುವಂತ ಮೆಟೀರಿಯಲ್ಸ್ ಗಳನ್ನ ನೀವು ಸ್ಟ್ರಾಂಗ್ ಮೆಟೀರಿಯಲ್ ಹಾಕ್ಬಿಟ್ರೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ, ಅಟ್ರಾಕ್ಟ್ ಕಾಣೋದಿಲ್ಲ ನಿಮ್ಗೆ. ಸೊ ಎಕನಾಮಿಕಲ್ ಆಗೂ ಇರಬೇಕು, ಅಟ್ರಾಕ್ಟಿವ್ ಇರಬೇಕು ಅಂತ ಯೋಚನೆ ಮಾಡಿದಾಗ ಅಥವಾ ಚೀಪ್ ಕ್ವಾಲಿಟಿ ಅಂದ್ರೆ ಫೈರ್ಗೆ ತುಂಬಾ ಸೆನ್ಸಿಟಿವ್ ಆಗಿರುವಂತ ಮೆಟೀರಿಯಲ್ ಗಳನ್ನ ಅವ್ರು ಹಾಕಿ ಆ ಒಂದು ಸೇಫ್ಟಿ ಪ್ರೋಟೋಕಾಲ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಿ ಅವ್ರೇನು ಲುಕ್ಗೋಸ್ಕರ ಪ್ರಾಮುಖ್ಯತೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ತುಂಬಾ ಡಿಸಾಸ್ಟರ್ ಸಿಚುಯೇಷನ್ ನೋಡ್ಬೇಕಾಗಿರುತ್ತೆ. ಸರ್, ಇಲ್ಲಿ ಈ ಪರ್ಟಿಕ್ಯುಲರ್ ಈ ಒಂದು ಘಟನೆಯನ್ನ ನೋಡಿದಾಗ ಇಲ್ಲಿ ವಿಧಿಯಾಟ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಲಾರಿ ಬಂದು ಅವರಿಗೆ ಗುದ್ದೆ ಈ ರೀತಿ ದುರಂತ ಆಯ್ತು. ಬಟ್ ಎನಿಹೌ ಒಬ್ಬ ಪ್ಯಾಸೆಂಜರ್ ತನ್ನ ಊರಿಗೆ ಹೋಗುವಾಗ ಅಥವಾ ಲಾಂಗ್ ರೂಟ್ ಎಲ್ಲೋ ಕೆಲಸದ ಮೇಲೆ ಹೋಗುವಂತ ಟೈಮ್ ನಲ್ಲಿ ಆತ ಏನಾದ್ರೂ ಎಚ್ಚರ ವಹಿಸಬೇಕು ಅಂತಂದ್ರೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತ? ಇಲ್ಲ, ಆಸ್ ಎ ಪ್ಯಾಸೆಂಜರ್ ರೆಸ್ಪಾನ್ಸಿಬಿಲಿಟಿ, ಒಂದು ನಾವು ಯಾವ ಗಾಡಿ ಹಚ್ತಾ ಇದೀವಿ ಅದಕ್ಕಿರುವಂತಹ ಸೇಫ್ಟಿ ಮೆಷರ್ಗಳೇನು, ಎಮರ್ಜೆನ್ಸಿ ಆದಾಗ ನಾನು ಯಾವ ಎಕ್ಸಿಟ್ ಇಂದ ಆಚೆ ಬರಬಹುದು, ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿ ವಿಂಡೋಸ್ ಅಂತ ಇರುತ್ತೆ, ಅದನ್ನ ಎಲ್ಲಿಟ್ಟಿರ್ತಾರೆ, ಮತ್ತೆ ಅದಕ್ಕೆ ಇನ್ ಕೇಸ್ ಹೊಡೆದು ನಾವು ಆಚೆ ಬರಬೇಕು ಅಂತ ಇದೆಲ್ಲ ಟಫ್ ಅಂಡ್ ಗ್ಲಾಸ್ಗಳಿವೆಲ್ಲ. ನಾನು ಹೊಡೆದು ಬಿಟ್ಟು ಆಚೆ ಬರ್ತೀನಿ ಅಂತ ಹೇಳೋದಕ್ಕೆ ಕೈಯಿಂದ ಗುದ್ದಿದ್ರೆ ಬಂದ್ಬಿಡ್ತೀನಿ ಅಂತ ಹೇಳೋದು ಸುಳ್ಳು. ಅದು ಕೈಯಿಂದ ಗುದ್ದಿದ್ರೆ ಓಪನ್ ಆಗದೆ ಇರುವಂತ ಗ್ಲಾಸ್ಗಳವೆಲ್ಲ ಟಫ್ ಅಂಡ್ ಗ್ಲಾಸ್ಗಳವೆಲ್ಲ. ಅದಕ್ಕೆ ಓಪನ್ ಮಾಡ್ಲಿಕ್ಕೆ ಅಂತಾನೆ ಒಂದು ಹ್ಯಾಮರ್ ಕೊಟ್ಟಿರ್ತಾನೆ. ಹ್ಯಾಮರ್ ಆ ಜಾಗದಲ್ಲಿ ಇದೆಯಾ, ಮತ್ತೆ ಅದನ್ನ ಹೊಡೆಯುವಂತ ಒಂದು ವಿಚಾರ ಗೊತ್ತಿದ್ಯಾ ಪ್ಯಾಸೆಂಜರ್ಗೆ. ನೋಡಿ, ನಾವು ಏರ್ಲೈನ್ಸ್ ಎಲ್ಲ ಹೋಗ್ಬೇಕಾರೆ ಫ್ಲೈಟ್ ಶುರು ಆಗಿದ್ದ ಮುಂಚೆ ಅವ್ರು ಹೇಳ್ತಾರೆ, ಏರ್ ಹೋಸ್ಟೆಸ್ಗಳು ಬಂದು ಒಂದು 5 ನಿಮಿಷ 10 ನಿಮಿಷ ಬ್ರೀಫಿಂಗ್ ಮಾಡ್ತಾರೆ, ಎಲ್ಲೆಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳಿದೆ, ಮತ್ತೆ ಎಮರ್ಜೆನ್ಸಿ ಆದಾಗ ಏನ್ ಮಾಡಬೇಕಿದೆ ಎಲ್ಲ ಅವರು ಕೊಡ್ತಾರೆ. ಅದನ್ನ ಅವರು DGCA ಕೊಟ್ಟಿರುವಂತ ಗೈಡ್ ಲೈನ್ ಪ್ರಕಾರ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಇಲ್ಲಿ ಯಾವ ಅಥಾರಿಟಿ ಇದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡಲೇಬೇಕಿದೆ. ದಟ್ ಸೆನ್ಸ್ ಎಲ್ಲ ಒಂದ್ ಕಡೆ ಆ ಒಂದು ನೀಡ್ ಫಾರ್ ಅ ಪ್ರಾಪರ್ ಲಾ ಎನ್ಫೋರ್ಸ್ಮೆಂಟ್ ಇದೆ ಅಂತ ಅನ್ಸುತ್ತೆ ನಮಗೆ. ಸರ್, ಫೈನಲ್ ಒಂದು ಕ್ವಶನ್, ಬಹುಶಃ ಇದು ನಿಮ್ಗೆ ರಿಲೆವೆಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇಸ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ 12 ಗಂಟೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 4 ಗಂಟೆವರೆಗೂ ಇನ್ಮೇಲೆ ಈ ಬಸ್ಗಳ ಸಂಚಾರವನ್ನೇ ಬ್ಯಾನ್ ಮಾಡ್ಬಿಡ್ಬೇಕು, ಅಂದಾಗ ಮಾತ್ರ ಈ ರೀತಿ ದುರಂತಗಳು ತಪ್ಪಬಹುದು. ನಾನು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸುವ ಚಿಂತನೆಯಲ್ಲಿದ್ದೀನಿ ಅಂತ ಹೇಳಿದ್ರು. ಇದು ಸಾಧ್ಯನಾ? ಇದು ಬೇರೆ ಬೇರೆ ವ್ಯಕ್ತಿಗಳ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ತರ ಆನ್ಸರ್ ಬರುತ್ತೆ ಇದಕ್ಕೆ. ಬಟ್ ಹವೆವರ್ ಇಫ್ ಯು ಲುಕ್ ಅಟ್ ದ ಲೀಗಲ್ ಆಸ್ಪೆಕ್ಟ್ ಆಫ್ ಇಟ್, ಫ್ರೀಡಮ್, ಎಲ್ರಿಗೂ ಫ್ರೀಡಮ್ ಇದೆ. ಕೆಲವು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳು ನಡೆಯೋದ ನೈಟ್ ಟೈಮ್ ಅಲ್ಲಿ. ಇದು ಕೇವಲ ಬಸ್ ಡ್ರೈವರ್ ಗಳ ಒಂದು ಡ್ರೈವಿಂಗ್ ಇಂದಾನೆ ಆಕ್ಸಿಡೆಂಟ್ ಆಗತ್ತೆ ಅಂತಿಲ್ಲ. ಹಂಗಂತ ನೀವು ಲಾರಿಗಳನ್ನ ನಿಲ್ಸಕ್ಕಾಗಲ್ಲ. ಲಾರಿಗಳು ಓಡಾಡೋದೇ ನೈಟ್ ಟೈಮ್ ಅಲ್ಲಿ. ಬೆಳಗ್ಗೆ ಹೊತ್ತಲ್ಲಿ ಬೆಳಗ್ಗೆ ಸಿಟಿ ಅಲೋ ಇಲ್ಲ ನಿಮ್ಗೆ. ಹಂಗಂತ ಯು ಕೆನಾಟ್ ರಿಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ದಿ ವೆಹಿಕಲ್ಸ್. ಓನ್ಲಿ ಥಿಂಗ್ ಇಸ್ ದಟ್ ಯು ಕ್ಯಾನ್ ಇಂಪ್ಲಿಮೆಂಟ್. ಇವಾಗ ಎಷ್ಟೋ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರುವಂತ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡುವಂತ ಟ್ರಾವೆಲ್ ಏಜೆಂಟ್ ಗಳನ್ನ ನೋಡಿರ್ತೀವಿ ನಾವು. ಅಂದ್ರೆ ಆ ವ್ಯಕ್ತಿ ಡ್ರೈವರ್ ಆಗಿರೋನು ಒಂದು 2 ಸೆಕೆಂಡ್ ಹಿಂಗ ಅಂದ ಅಂತ ಕೇಳಿದ್ರೆ ಆ ಇಮೇಜ್ ಕ್ಯಾಪ್ಚರ್ ಮಾಡಿ
ಅಲರ್ಟ್ ಕೊಡುತ್ತೆ ಅಂತ ಟೂಲ್ಗಳನ್ನ ನೋಡ್ತಿದೀವಿ ನಾವು. ಡ್ರೈವರ್ ಏನಾದ್ರು ಲಿಕ್ಕರ್ ಕನ್ಸ್ಯೂಮ್ ಮಾಡಿ ಡ್ರೈವರ್ ಸೀಟ್ ಕುತ್ಕೊಂಡು ಏನಂತ ಕೇಳಿದ್ರೆ ಗಾಡಿ ಅಲರ್ಟ್ ಕೊಡುತ್ತೆ. ಕೆಲವು ಹೈ ಎಂಡ್ ವೆಹಿಕಲ್ಸ್ ಗಳು ಗಾಡಿನೇ ಸ್ಟಾರ್ಟ್ ಆಗಲ್ಲ, ಬಿಕಾಸ್ ಇಟ್ ಸೆನ್ಸಸ್ ಆಲ್ಕೋಹಾಲ್ ಇದೆ ಅಂದ್ಬಿಡು ಅಂತ ಹೇಳ್ಬಿಟ್ಟು. ಇದೆಲ್ಲ ಬರ್ತಿರುವಂತ ಟೆಕ್ನಾಲಜಿಗಳು ಇವೆಲ್ಲ. ಬಟ್ ಈ ಟೆಕ್ನಾಲಜಿಗಳು ಇಂಪ್ಲಿಮೆಂಟ್ ಮಾಡಿ ಬರುವಂತ ವೆಹಿಕಲ್ ಗಳ ಲೆಕ್ಕ ತಗೊಂಡ್ರೆ ಇವತ್ತಿಂದ ಪರ್ಚೇಸ್ ಮಾಡುವಂತ ವೆಹಿಕಲ್ ಗಳಿಗೆ ಈ ಟೆಕ್ನಾಲಜೀಸ್ ಗಳು ಬರುತ್ತೆ. ತಗೊಂಡ್ರೆ ವೆಹಿಕಲ್ ಗಳು ಏನ್ ಮಾಡ್ಬೇಕು? ಇದೆಲ್ಲ ಇಟ್ಸ್ ನಾಟ್ ಒನ್ ಪರ್ಸನ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುವಂತದ್ದಲ್ಲ. ಇದು ಡ್ರೈವರ್ ಆಗಿ ಅವ್ರಿಗೆ ಒಂದು ಜವಾಬ್ದಾರಿ ಇರಬೇಕಿದೆ, ಅವ್ರು ಅದು ತಗೋಬೇಕಿರುತ್ತೆ. ಟ್ರಾವೆಲ್ ಕಂಪನಿ ಆಗಿ ಅವ್ರೇನ್ ತಗೋಬೇಕಿದೆ ಅದು ತಗೋಬೇಕಿರುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಆಗಿ ನೀವು ಯಾವ್ಯಾವ ಲಾಗಳು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಮಾಡ್ಬೇಕಿದೆ. ಪ್ಯಾಸೆಂಜರ್ ಆಗಿ ನಾನೇನ್ ಜವಾಬ್ದಾರಿ ತಗೋಬೇಕಿದೆ ಅದು ನಾನು ತಗೊಂಡ್ರೆ ಸಹ ಎಲ್ಲರ ಒಂದು ಜವಾಬ್ದಾರಿಯಿಂದ ವಿ ಆಲ್ ಕ್ಯಾನ್ ಹ್ಯಾವ್ ಅ ಸೇಫ್ ರೋಡ್ಸ್ ಅಷ್ಟೇ. ಒಬ್ರು ನೆಗ್ಲಿಜೆಂಟ್ ಆಗಿದ್ರು ಕೂಡ ಮಿಕ್ಕಿದ 3 ಜನ ಕಾಂಪ್ರಮೈಸ್ ಆಗ್ತಾರೆ. ಇಲ್ಲಿ ಯಾರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಎಲ್ಲರಿಗೂ ತೊಂದರೆನೆ. ಈ ಚಾಲಕರಿಗೂ ಸಂಸಾರ ಇರುತ್ತೆ, ಮಕ್ಕಳು ಇರ್ತಾರೆ, ಅವರು ತಮ್ಮ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಅವ್ರ ಫ್ಯಾಮಿಲಿ ಮತ್ತೊಂದು ಮಗದೊಂದು ಹೋಗ್ಬೇಕಾಗಿರುತ್ತೆ. ಈ ಚಾಲಕರಿಗೂ ಒಂದು ಕಿವಿ ಮಾತು ಹೇಳೋದಾದ್ರೆ ನೀವು ಏನ್ ಹೇಳಕ್ ಬಯಸ್ತೀರಿ? ಖಂಡಿತ ಚಾಲಕರು ಅಂತ ತಗೊಂಡ್ರೆ ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಕೇವಲ ರೋಡಲ್ಲಿ ನಾವು ಕೆಲಸ ಹೇಳ್ತಿರ್ತೀವಿ, ನಾವ್ ಎಷ್ಟು ಸರಿಯಾಗಿ ಹೋಗ್ತಿದ್ರು ಕೂಡ ಇನ್ನೊಬ್ಬ ವ್ಯಕ್ತಿ ಸರಿಯಾಗಿ ಬರ್ತಾನೆ ಅಂತ ಹೇಳಿಕ್ ಆಗೋದಿಲ್ಲಪ್ಪ. ಸೊ ಎವ್ರಿ ಡೇ ಒಂದು ರೋಡ್ ಇಟ್ಸ್ ಅ ಲೈಫ್ ರಿಸ್ಕ್. ಅದು ಮಾತ್ರ ಹೇಳ್ಬೇಕಾದ್ರೆ ಚಾಲಕರು ಅಂತ ಬಂದಾಗ ಕೆಲವು ಸಲ ಅವರ ಒಂದು ಕ್ಷಣದ ಒಂದು ನಿರ್ಲಕ್ಷ್ಯದಿಂದ ಎಷ್ಟೋ ಜನರ ಅವ್ರ ನೋವಿಗೆ ಕಾರಣರಾಗ್ಬಿಡ್ತಾರೆ. ಸೊ ಆ ಒಂದು ಜವಾಬ್ದಾರಿನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಡ್ರೈವರ್ ಸೀಟ್ ಏನು ಗೌರವ ಕೊಡಬೇಕಿದೆ, ಯಾವ ಒಂದು SOP ಗಳನ್ನ ಫಾಲೋ ಮಾಡಬೇಕಿದೆ ಅದು ನೀವು ಫಾಲೋ ಮಾಡೋದ್ರಿಂದ ನೀವು ಸೇಫ್ ಆಗಿರ್ತೀರಾ. ನಿಮ್ ಜೊತೆಗಿರುವಂತಹ 10 ವೆಹಿಕಲ್ಗಳು ಅರೌಂಡ್ ಯು ಎಲ್ಲ ಕೂಡ ಸೇಫ್ ಆಗಿರುತ್ತೆ. ಬಹುಶಃ ಈ ವಿಚಾರಗಳನ್ನ ನಾನು ಹೇಳ್ಬೇಕು ಅಂತಿಲ್ಲ, ಪ್ರತಿಯೊಬ್ಬ ಡ್ರೈವರ್ ಕೂಡ ಆಲ್ರೆಡಿ ಗೊತ್ತಿದೆ. ಇಂಥ ಘಟನೆ ಆದಾಗ ರಿಮೈಂಡ್ ಮಾಡೋದಕ್ಕೆ ನಮ್ಗೊಂದು ಆಪರ್ಚುನಿಟಿ ಸಿಗೋದ್ರಿಂದ ಸೊ ವಿ ಆಲ್ ಇನ್ಸಿಸ್ಟ್ ಆಸ್ ಡ್ರೈವರ್ ನಾವು ಕೂಡ ಜವಾಬ್ದಾರಿ ತಗೊಳ್ಳೋಣ. ನಮ್ಮ ಮುಂದೆ ಯಾರು ಡ್ರೈವರ್ಗಳು ನಿರ್ಲಕ್ಷ್ಯತೆ ತೋರಿಸಿದಾಗ ಅವ್ರನ್ನ ಅಲರ್ಟ್ ಮಾಡೋ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈವರ್ ಸೀಟ್ ಆದ ನಂತರ ಒಬ್ಬ ಪ್ಯಾಸೆಂಜರ್ ಕೂಡ ಸೇವ್ ಆಗಿದ್ದೇನೆ ಅಂದಾಗ ಅವನಿಗೆ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ. ಅದಾದ ನಂತರ ಇರೋ ಸೀಟ್ಗೆ ಅದು ಇಂಪ್ಯಾಕ್ಟ್ ಆಗಿರುವಂತಹ ಸಾಧ್ಯತೆಗಳು ತಗೋಬೇಕಿರುತ್ತೆ ನಾವು. ಅಲ್ಲಿ ಬಂದಾಗ ವೆರಿ ಕ್ಲೋಸ್ ಟು ಡೀಸೆಲ್ ಟ್ಯಾಂಕ್. ಅದೇ ಫೋರ್ಸ್ ಅಲ್ಲಿ ಅದು ಡೀಸೆಲ್ ಟ್ಯಾಂಕ್ ಹೊಡೆದಿದೆ. ಅಂದ್ರೆ ಲಾರಿ ಬಂದು ಅದೇ ಫೋರ್ಸ್ ಡೀಸೆಲ್ ಟ್ಯಾಂಕ್ ಹೊಡೆದಿಲ್ಲ ಅಂದ್ರೂ ಸಹ ಲಾರಿ ಇದ್ದ ಜಾಗದಲ್ಲಿ ಬಸ್ಸು ಅಷ್ಟು ಫೋರ್ಸ್ ಅಲ್ಲಿ ಬಂದು ಪಾಸ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಸಹ, ಅಂದ್ರೆ ಅದು ಹೊಡಿತು. ಬಟ್ ಇನ್ನ ಫೋರ್ಸ್ ಇರೋ ಕಾರಣಕ್ಕೋಸ್ಕರ ಡೀಸೆಲ್ ಟ್ಯಾಂಕ್ ಸಹ ಆ ಒಂದು ಲಾರಿಯ ಒಂದು ಮುಖಭಾಗಕ್ಕೆ ಹೊಡೆದಾಗ ಓಕೆ ಅಲ್ಲಿಂದ ಅದು ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತದು. ಆ ಒಂದು ಸನ್ನಿವೇಶದಲ್ಲಿ ಅದು ಪ್ರೆಷರ್ ಜಾಸ್ತಿ ಆಗಿ ಬ್ಲಾಸ್ಟ್ ಆಗಿರುವಂತ ಹೈ ಪ್ರಾಬಬಿಲಿಟೀಸ್ ನಾವು ಈ ಒಂದು ಕೇಸಲ್ಲಿ ನೋಡಬಹುದು. ಪ್ರೆಷರ್ ಅಲ್ಲೇ ಡೈರೆಕ್ಟ್ ಸೈಡ್ಗೂ ಪುಷ್ ಆಗಿದೆ, ಆಮೇಲೆ ಈ ಕಡೆ ಟ್ಯಾಂಕರ್ ಗುದ್ದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ. ಕರೆಕ್ಟ್ ನೋಡಿ, ಬಸ್ ಗುದ್ದ ನಂತರ ಬಸ್ ಮುಂದೆ ಬಂದು ಲ್ಯಾಂಡ್ ಆಗತ್ತೆ ಇಲ್ಲಿ. ಹೌದು, ಲಾರಿ ಎಲ್ಲ ನಿಂತ್ಕೊಳ್ಳುತ್ತೆ. ಡೀಸೆಲ್ ಟ್ಯಾಂಕ್ ಅಲ್ಲಿ ಇರೋದ್ರಿಂದ ಬ್ಲಾಸ್ಟ್ ಆಗೋ ಹೈ ಪ್ರಾಬಬಿಲಿಟೀಸ್ ಈ ಕೇಸಲ್ಲಿ ನೋಡಬಹುದು. ಮತ್ತೆ ಇಂಥ ಸ್ಲೀಪರ್ ಕ್ಲಾಸ್ ಬಸ್ಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಯೂಸ್ ಮಾಡುವಂತ ಫ್ಯಾಬ್ರಿಕ್ ಇರ್ಬೋದು, ಅವರು ಆ ಒಂದು ಹಾಸಿಗೆ ಬಟ್ಟೆಗೆ ಯೂಸ್ ಮಾಡುವಂತ ಮೆಟೀರಿಯಲ್ ಫೋಮ್ ಇರ್ಬೋದು, ತುಂಬಾ ಹೈಲಿ ಸೆನ್ಸಿಟಿವ್ ಫಾರ್ ಎನಿ ಕೈಂಡ್ ಆಫ್ ಸ್ಮಾಲ್ ಫೈರ್. ಅದು ಒಂದ್ ಕಡೆ ಹತ್ಕೋತು ಅಂತ ಕೇಳಿದ್ರೆ ಅದು ಟಿಪಿಕಲಿ ತುಂಬಾ ಬೇಗ ಹಾಡುವಂತ ಮೆಟೀರಿಯಲ್ಸ್ ಗಳನ್ನ ಇಂಥ ಕಡೆ ಯೂಸ್ ಮಾಡಿರ್ತಾರೆ. ಖಂಡಿತ. ಹಂಗಾಗಿ ಅದು ಫೈರ್ ಸ್ಪ್ರೆಡ್ ಆಗೋದಕ್ಕೆ ಮತ್ತೆ ಇಲ್ಲಿ ಫ್ಲೇಮಬಲ್ ಲಿಕ್ವಿಡ್ ಇರೋದ್ರಿಂದ ಇಟ್ ಇಸ್ ಹೈ ಪ್ರಾಬಬಿಲಿಟಿ ದಟ್ ವಾಟ್ ವಿ ಸಿ ಅದೇ ರೀತಿ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದಕ್ಕೆ ಕಾರಣ ಏನು ಅಂತ ಇನ್ನಷ್ಟು ಸರಳವಾಗಿ ವಿವರ್ಸ್ಗೆ ಹೇಳ್ಬೋದಾ? ಹೇಗೆ ಬೆಂಕಿ ಕಾಣಿಸ್ಕೊಂತು? ಎರಡು ಮೆಟಲ್ಗಳು ಒಂದಕ್ಕೊಂದು ಹೊಡೆದಾಗ ಆ ಒಂದು ಫೋರ್ಸ್ಗೆ ಬೆಂಕಿ ಫ್ರಿಕ್ಷನ್, ಬಿಕಾಸ್ ಆಫ್ ಫ್ರಿಕ್ಷನ್ ಅದು ಒಂದಕ್ಕೊಂದು ಹೊಡೆದಾಗ ಕೂಡ ಬರುತ್ತೆ. ಎಷ್ಟೋ ಕೇಸ್ಗಳಲ್ಲಿ ವೆಹಿಕಲ್ಗಳು ಸ್ಕಿಡ್ ಆಗ್ತಾವಲ್ಲ, ಅವಾಗ ಕೂಡ ನಾವು ಒಂದು ಮೋಟರ್ ಸೈಕಲ್ ಸ್ಕಿಡ್ ಆದ್ರೇನೆ ಅದು ಬ್ರೇಕ್ ತಗಲಿನೋ ಅಥವಾ ಅದಕ್ಕೊಂದು ಕ್ರಾಶ್ ಗಾರ್ಡ್ ತಗಲಿನೋ ಸ್ಪಾರ್ಕಲ್ ನೋಡ್ತೀವಿ ನಾವು. ಅದರಲ್ಲಿ ದೊಡ್ಡ ದೊಡ್ಡ ಈ ತರ ಟ್ರಕ್ ಬಸ್ ಹೊಡಿಬೇಕಾದ್ರೆ ಮ್ಯಾಸಿವ್ ಅಮೌಂಟ್ ಆಫ್ ಆ ಒಂದು ಕಿಡಿ ಹತ್ತು ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಬಸ್ಸಿಂದ ಏನು ತಪ್ಪಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಈ ಕಡೆ ಲಾರಿ ಬಂದು ಡಿವೈಡರ್ ನ ನುಗ್ಗಿ ಅಲ್ಲಿ ಹೊಡೆದಿದ್ದು. ಸೊ ಸೇಫ್ಟಿ ಮೆಜರ್ಸ್ ಅಂತ ಬಂದಾಗ ಬಸ್ಗಳಲ್ಲಿ, ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಏನ್ ಸೇಫ್ಟಿ ಇರಬೇಕು ಅನ್ನುವಂಥದ್ದು ಇವತ್ತು ಆಕ್ಚುಲಿ ಗೈಡ್ ಲೈನ್ಸ್ ಬಗ್ಗೆನೂ ಭಾರಿ ಚರ್ಚೆ ಆಯ್ತು. ಈ ಬಸ್ನವರು ಆ ಸೇಫ್ಟಿ ಪ್ರಿಕಾಷನ್ಸ್ ಮತ್ತೊಂದು ಗೈಡ್ ಲೈನ್ಸ್ ಅನ್ನ ಫಾಲೋನೇ ಮಾಡಿರಲಿಲ್ಲ ಅನ್ನೋ ಮಾತುಗಳು ಬಂದು ಏನಿರಬೇಕು ಅಂತ. ಸರ್, ಮೊದಲನೇ ಪ್ರಿಕಾಷನ್ ಅಥವಾ ಮೊದಲನೇ ವೈಲೇಷನ್ ಅಂತ ಲೆಕ್ಕ ತಗೊಂಡ್ರೆ ನಮ್ಮ KSRTC ಬಸ್ಗಳಲ್ಲಿ 70 ಕಿಲೋಮೀಟರ್ಗೋ 80 ಕಿಲೋಮೀಟರ್ಗೋ ಅವರು ಒಂದು ಸ್ಪೀಡ್ ಲಾಕ್ ಹಾಕಿರ್ತಾರೆ. ಓಕೆ, ನೀವು ಎಷ್ಟೇ ತುಳಿದ್ರು ಕೂಡ ಆ ಬಸ್ ಆ ಸ್ಪೀಡ್ ಮೇಲೆ ಹೋಗೋದಿಲ್ಲ. ಅದಕ್ಕೆ KSRTC ಬಸ್ಗಳು ಆ ಒಂದು ಪ್ರೆಡಿಕ್ಟಬಲ್ ಟೈಮ್ಗೆ ಹೋಗಿ ಸೇರೋದು. ಬಟ್ ಈ ಪ್ರೈವೇಟ್ ಬಸ್ಗಳು ನಾಟ್ ಸ್ಪೆಸಿಫಿಕ್ ಟು ಓನ್ಲಿ ಒನ್ ಪರ್ಟಿಕ್ಯುಲರ್ ಆಪರೇಟರ್, ಎನಿ ಆಪರೇಟರ್ ಫಾರ್ ದಟ್ ಮ್ಯಾಟರ್, ಅವ್ರಿಗೆ ಟೈಮ್ ಬೌಂಡ್ ಇರುತ್ತೆ ಮತ್ತೆ ಅವ್ರಿಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರುತ್ತೆ ಅವ್ರಿಗೆ. ಸೊ ಈ ಬಸ್ಗಳು ಯಾವ್ದು ಕೂಡ ನೀವು 60ರಲ್ಲೇ ಹೋಗಿ 80ರಲ್ಲೇ ಹೋಗಿ ಅಂತ ಕೇಳಿದ್ರೆ ಅವ್ರು ಆಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈ ಬಸ್ಗಳೆಲ್ಲ
ನಾವು ಕೂಡ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಗೊತ್ತಿರೋದ್ರಿಂದ 100-110 ಆರಾಮ್ಸೆ ತುಳಿದ್ರೆ ಹೋಗುವಂತ ಬಸ್ಗಳಿವೆಲ್ಲ. ಮೋರ್ ಓವರ್ ಇಫ್ ಯು ಆಸ್ಕ್ ಮಿ ಅಬೌಟ್ ವಾಸ್ ದೇರ್ ಎನಿ ವಯಲೇಷನ್, ಆ ಒಂದು ಸ್ಪೀಡ್ ಲಿಮಿಟ್ ಪ್ರಕಾರ ಬಸ್ ಹೋಗ್ತಿತ್ತಾ ಇಲ್ವಾ, ಅದು ಫಸ್ಟ್ ವಿಚಾರ. ಎರಡನೇದು ಬಂದಾಗ ಸಾಧಾರಣವಾಗಿ ಈ ಕಡೆ ವ್ಯಕ್ತಿ ಏನು ತಪ್ಪಿಲ್ಲ, ಆ ಕಡೆ ವ್ಯಕ್ತಿ ತಪ್ಪು ಅಂತ ನಾವು ನೋಡ್ತಾ ಇದೀವಿ ಇವಾಗ. ಆ ಬಸ್ಸು ಆ ಸ್ಪೀಡಲ್ಲೇ ಇತ್ತು ಅಂತ ಕೇಳಿದ್ರೆ, ಏನಾದ್ರು ಅವಾಯ್ಡ್ ಮಾಡೋ ಚಾನ್ಸಸ್ ಇತ್ತಾ ಅಂತ ಕೇಳಿದ್ರೆ, ಥಿಯರಿಟಿಕಲಿ ವಿ ಕ್ಯಾನ್ ಡಿಸ್ಕಸ್ ಎ ಲಾಟ್ ಆಫ್ ಥಿಂಗ್ಸ್. ಆದ್ರೆ ಆ ಒಂದು ಮೂಮೆಂಟ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಆ ಡ್ರೈವರ್ಗಳು ಏನು ಒಂದು ಡಿಸಿಷನ್ ತಗೋತಾರೆ, ದಟ್ ಇಸ್ ಓನ್ಲಿ ಥಿಂಗ್ ವಿಚ್ ಡಿಫೈನ್ಸ್ ಎನಿ ರೋಡ್ ಕ್ರಾಶ್ ಇನ್ವೆಸ್ಟಿಗೇಷನ್ ಅಥವಾ ರೋಡ್ ಕ್ರಾಶ್ ಇನ್ಸಿಡೆಂಟ್ಸ್. ನಾವು ಕೂತ್ಕೊಂಡು ಏನ್ ಬೇಕೋ ಮಾತಾಡಬಹುದು, ಬಟ್ ಆ ಮೂಮೆಂಟ್ ಅಲ್ಲಿ ಅವ್ರು ತಗೊಳ್ಳುವಂತ ಒಂದು ನಿರ್ಧಾರದಿಂದ ನೋಡಬಹುದಿರುತ್ತೆ ನಾವು. ಸೊ ಸ್ಪೀಡ್ ಕಂಟ್ರೋಲ್ ಒಂದು. ಮತ್ತೆ ಸೆಕೆಂಡ್ ಥಿಂಗ್, ಎಮರ್ಜೆನ್ಸಿ ಎಕ್ಸಿಟ್ಸ್. ನೀವು ಯಾರ ಪ್ಯಾಸೆಂಜರ್ಗೆ ಹತ್ತಾಗ ಇಳಿದಾಗ ಚೆಕ್ ಮಾಡಿ, ನೀವು ಈ ಗಾಡಿನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹೇಳಿದೆ ಅಂತ ನಿಮ್ಗೆ ಏನೋ ಗೊತ್ತಿತ್ತಾ ಅಂತ ಕೇಳಿ, ನೀವು ಯಾರು ಗೊತ್ತಿರಲ್ಲ. ಓಕೆ, ಬಟ್ ಮೊನ್ನೆ ಅದೊಂದು ಫಾರ್ಚುನೇಟ್ಲಿ ಅದೊಂದು ಬಸ್ ನಾನು ಹೋಗಿ ಬಂದು ಮಾಡಬೇಕಾದ್ರೆ ಆ ಒಂದು ಮಧ್ಯಭಾಗದ ಒಂದು ಸೀಟ್ ಏನಿರುತ್ತೆ, ಆ ಸೀಟ್ ತೆಗೆದುಬಿಟ್ಟು ಅಲ್ಲಿ 3 ಸ್ಟೆಪ್ ಹಾಕ್ಬಿಟ್ಟು ಅದೊಂದು ಡೋರು, ಎಮರ್ಜೆನ್ಸಿ ಎಕ್ಸಿಟ್ ಗಳು ಈ ತರ ಬಸ್ಗಳಿಗೆಲ್ಲ ಡ್ರೈವರ್ ಸೈಡ್ ಇರುತ್ತೆ. ಹತ್ಕೊಳ್ಳೋದು ನಾವು ಡ್ರೈವರ್ ಎಡಗಡೆ ಹತ್ಕೋತೀವಿ ನಾವು, ಬಟ್ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಬಂದಾಗ ಒಂದೇ ರೂಮ್ ಅಲ್ಲಿ ಕೊಡೋದಿಲ್ಲ, ಆಪೋಸಿಟ್ ರೂಮ್ ಅಲ್ಲಿ ಕೊಟ್ಟಿರ್ತಾರೆ. ಅದ್ರ ಒಂದು ಫಾರ್ಚುನೇಟ್ಲಿ ಯಾವುದೋ ಒಂದು ಆಪರೇಟರ್ ಬಸ್ ಅಲ್ಲಿ ನೋಡಿದ್ದು ಉದಾಹರಣೆ ಉಂಟು. ಎಲ್ಲಾ ಬಸ್ಗಳಲ್ಲೂ ಆ ತರ ನೋಡಿದ್ದು ಉಂಟಿಲ್ಲ. ಓಕೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿರುತ್ತೆ, ಎಷ್ಟು ಜನ ಗೊತ್ತಿರುತ್ತೆ, ಮತ್ತೆ ಗ್ಲಾಸ್ ಹೊಡಿಯೋದಕ್ಕೆ ಅಂತ ಒಂದು ಸುತ್ತಕತೆ ಒಂದು ಚಿಕ್ಕದು ಒಂದು ಇಟ್ಟಿರ್ತಾರೆ, ಅದು ಎಷ್ಟು ಜನ ಗೊತ್ತಿದೆ, ಎಲ್ಲ ಕಡೆ ಇಟ್ಟಿದಾರ ಇಲ್ವಾ. ಈ ತರ ಸನ್ನಿವೇಶ ಬಂದಾಗ ನಾವು ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಹೊರತು, ಆದ್ರೆ ಪ್ಯಾಸೆಂಜರ್ ತರ ಹೋಗ್ಬೇಕಾದ್ರೆ ನಾವು ಇದನ್ನ ಚೆಕ್ ಮಾಡುವಂತ ಯಾವ ಒಂದು ಪ್ರಯತ್ನಗಳು ಕೂಡ ಸಾಧಾರಣವಾಗಿ ಪ್ಯಾಸೆಂಜರ್ಸ್ ಗಳು ಮಾಡೋದಿಲ್ಲ. ಸೊ ಆಸ್ ಎ ಪ್ರೋಟೋಕಾಲ್ ಅದನ್ನ ತಿಳ್ಕೋಬೇಕು ಅಂತ ಒಂದು ಇನ್ಸಿಸ್ಟ್ ಮಾಡಿ. ಎರಡು ಪ್ಯಾಸೆಂಜರ್ ದುಡ್ಡು ಲಾಸ್ ಆದ್ರೂ ಚಿಂತೆ ಇಲ್ಲ, ಕಸ್ಟಮರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರು ನೋಡ್ಕೋಬೇಕು. ಖಂಡಿತ. ಆಮೇಲೆ ಇನ್ನೊಂದು ವಿಚಾರ ಸರ್, ಈಗ ಈ ಲಾಂಗ್ ರೂಟ್ ಬಸ್ಗಳಲ್ಲಿ ಪ್ಯಾಸೆಂಜರ್ ನ ತುಂಬೋ ಕೆಲಸ ಆಗುತ್ತೆ, ಲಗೇಜ್ ಗಳನ್ನ ತುಂಬೋ ಕೆಲಸ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಕಾರಣ ಆಗುತ್ತೆ? ಬಹುಶಃ ಈ ಒಂದು ವಿಚಾರ ಪ್ರತಿಯೊಬ್ಬ ಆಪರೇಟರ್ ಕೂಡ ಒಂದೊಂದು ರೀತಿಯ ಒಂದು ಆಪರೇಷನ್ ಇಟ್ಕೊಂಡಿರ್ತಾರೆ. ಬಸ್ ಮೇಲ್ಗಡೆನೆ ಬಸ್ಸಿನ ಹೈಟ್ಗೆ ಅರ್ಧ ಹೈಟ್ ಅಷ್ಟು ಲಗೇಜ್ ಗಳನ್ನ ತುಂಬಿಕೊಂಡು ಅದು ಬಸ್ ಹೋಗುವಾಗ ಇಂಬ್ಯಾಲೆನ್ಸ್ ಆಗ್ತಾನೆ ಖಂಡಿತ ಆಗತ್ತದು. ಓಕೆ, ಅದು ಒಂದು ವಯಲೇಷನ್. ಕೆಲವರು ಆ ಬಸ್ಸಿನ ಒಳಗಡೆ ಪ್ಯಾಸೆಂಜರ್ಸ್ಗೆ ಸಂಬಂಧಪಡದಿರುವಂತ ಲಗೇಜ್ ಗಳನ್ನ ಹಾಕಿ ಸಾಗಿಸುವಂತ ಪ್ಯಾಕೇಜ್ ಗಳನ್ನ ನೋಡ್ತೀವಿ ನಾವು. ಅದೆಷ್ಟು ಮಟ್ಟಿಗೆ ಸರಿ, ಲಾ ಆಫ್ ದ ಲ್ಯಾಂಡ್ ಏನ್ ಹೇಳುತ್ತೆ ಅದ್ರ ಪ್ರಕಾರ ಯಾವ ಅಥಾರಿಟೀಸ್ ಅದ್ರ ಬಗ್ಗೆ ಅವ್ರು ಆಕ್ಷನ್ ತಗೋಬೇಕಿದೆ ಅದು ನೋಡ್ಬೇಕಿರುತ್ತೆ. ಇಷ್ಟು ಮುಂಚೆ ಒಂದು ಕೆಲವು ದಿನಗಳ ಹಿಂದೆ ನೋಡ್ಬೇಕಾದಾಗ ಇದು ಕಾಂಟ್ರಾಕ್ಟ್ ಕ್ಯಾಜಸ್ ಅಂತ ಒಂದು ಇಶ್ಯೂ ಆಗಿತ್ತು. ನೀವು ಬಸ್ಗಳು ನಡೆಸಬೇಕಾದ್ರೆ ಮಧ್ಯ ಸ್ಟಾಪ್ ಮಾಡಿ ಆ ಮಧ್ಯ ಹಾಚ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಸ್ಗಳನ್ನ ಸೀಸ್ ಮಾಡಿದ್ರು. ನೀವು ಒಂದ್ ಕಡೆ ಶುರು ಮಾಡಬೇಕು, ಒಂದ್ ಕಡೆ ಎಂಡ್ ಮಾಡ್ಬೇಕು ನೀವು. ದಟ್ ಇಸ್ ವಾಟ್ ಇಸ್ ದ ಲೈಸೆನ್ಸ್ ವಿಚ್ ಯು ಹೋಲ್ಡಿಂಗ್ ಅನ್ಬಿಟ್ಟು ಅಂತ ಮಾಡಿದ್ರೆ ಅವಾಗ ಆ ಅಧಿಕಾರಿಗಳಿಗೆ ಮನಸ್ಸಿಗೆ ಬಂದಂತೆ ಕೆಲವು ಲಾಗಳನ್ನ ಇಂಪೋಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಸೊ ಅದು ಕನ್ಸಿಸ್ಟೆಂಟ್ ಆಗಿಲ್ಲ, ಮತ್ತೆ ಎಲ್ಲಾ ಟೈಮಲ್ಲೂ ಅದು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಆ ರೀತಿ ನೋಡ್ಬೇಕಾದಾಗ ಸ್ವಲ್ಪ ಸ್ಟ್ರಾಂಗ್ ಇಂಪ್ಲಿಮೆಂಟೇಷನ್ ಆಫ್ ದ ಲಾ ಎನ್ಫೋರ್ಸ್ಮೆಂಟ್ ನೆಸೆಸಿಟಿ ಇಂಥ ಕೇಸ್ಗಳು ಬಂದಾಗ ಅಟ್ಲೀಸ್ಟ್ ಮನವರಿಕೆ ಮಾಡಿಕೊಂಡು ಬಹುಶಃ ಅವರು ಅದು ಇಂಪ್ಲಿಮೆಂಟ್ ಮಾಡಬೇಕಿರುತ್ತೆ. ಇನ್ನೊಂದು, ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಇತ್ತೀಚೆಗಿಂತ ದುರಂತಗಳು ನಡೆಯೋದನ್ನ ನಾವು ನೋಡ್ತಾ ಇದೀವಿ. ಈಸಿಯಾಗಿ ಬೆಂಕಿ ಏನಾದ್ರೂ ಜಸ್ಟ್ ಒಂದು ಸ್ಪಾರ್ಕ್ ಇಂದ ಇಡೀ ಬಸ್ಸೇ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿಯುವಂತಹ ಘಟನೆಗಳನ್ನ ನೋಡಿದ್ದೇವೆ. ಅಲ್ಲಿ ಯೂಸ್ ಮಾಡುವಂತ ಮಟೀರಿಯಲ್ಸ್ ಕೂಡ ರೀಸನ್ ಆಗ್ತಾ ಇದೆ. ಫೋಮ್ ಗಳನ್ನ ಯೂಸ್ ಮಾಡ್ತಾರೆ, ಥರ್ಮಾಕೋಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದೆಲ್ಲ ಹೇಗೆ ಪ್ರಿಕಾಷನರಿ, ಅದು ಗೈಡ್ ಲೈನ್ಸ್ ಹೆಂಗಿರ್ಬೇಕು ಅಂತ? ಇಲ್ಲ, ಗೈಡ್ ಲೈನ್ಸ್ ಪ್ರಕಾರ ಹೋಯ್ತು ಅಂತ ಕೇಳಿಸಿ ದಿಸ್ ಬಸ್ಸಸ್ ವರ್ಕ್ಸ್ ಆನ್ ಲಕ್ಸುರಿ. ಬಸ್ಸು ಇವತ್ತಿನ ದಿನ ನಾವು ಒಂದು ಪಿಕಪ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ್ರೆ ತರಾವರಿ ಬಸ್ಗಳು ನಮ್ಗೆ ಅನ್ಸ್ಬೇಕು, ಇಂಥ ಬಸ್ ನಾನೇಕಪ್ಪ ಇವತ್ತು ಹೋಗ್ತಿಲ್ಲ, ಯಾವುದೋ ಡಬ್ಬ ಬಸ್ ಹೋಗ್ತಿದ್ದೀರಾ ಅಂತ ಅನ್ಸ್ಬಿಡ್ಬಾರ್ದು ನಮಗೆ. ಎಷ್ಟು ತರ ಲೈಟಿಂಗ್ಸ್, ಎಷ್ಟು ತರ ಸ್ಕ್ರೀನು, ಕಲರ್ ಅಂದ್ರೆ ಅಲ್ಲಿ ಆ ಲೈಟ್ ಕಂಡೀಷನ್ಸ್ಗೆ ರಿಫ್ಲೆಕ್ಟ್ ಆಗುವಂತ ಮೆಟೀರಿಯಲ್ಸ್ ಗಳನ್ನ ನೀವು ಸ್ಟ್ರಾಂಗ್ ಮೆಟೀರಿಯಲ್ ಹಾಕ್ಬಿಟ್ರೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ, ಅಟ್ರಾಕ್ಟ್ ಕಾಣೋದಿಲ್ಲ ನಿಮ್ಗೆ. ಸೊ ಎಕನಾಮಿಕಲ್ ಆಗೂ ಇರಬೇಕು, ಅಟ್ರಾಕ್ಟಿವ್ ಇರಬೇಕು ಅಂತ ಯೋಚನೆ ಮಾಡಿದಾಗ ಅಥವಾ ಚೀಪ್ ಕ್ವಾಲಿಟಿ ಅಂದ್ರೆ ಫೈರ್ಗೆ ತುಂಬಾ ಸೆನ್ಸಿಟಿವ್ ಆಗಿರುವಂತ ಮೆಟೀರಿಯಲ್ ಗಳನ್ನ ಅವ್ರು ಹಾಕಿ ಆ ಒಂದು ಸೇಫ್ಟಿ ಪ್ರೋಟೋಕಾಲ್ಸ್ ಗಳನ್ನ ನೆಗ್ಲೆಕ್ಟ್ ಮಾಡಿ ಅವ್ರೇನು ಲುಕ್ಗೋಸ್ಕರ ಪ್ರಾಮುಖ್ಯತೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈ ತರ ತುಂಬಾ ಡಿಸಾಸ್ಟರ್ ಸಿಚುಯೇಷನ್ ನೋಡ್ಬೇಕಾಗಿರುತ್ತೆ. ಸರ್, ಇಲ್ಲಿ ಈ ಪರ್ಟಿಕ್ಯುಲರ್ ಈ ಒಂದು ಘಟನೆಯನ್ನ ನೋಡಿದಾಗ ಇಲ್ಲಿ ವಿಧಿಯಾಟ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ಲಾರಿ ಬಂದು ಅವರಿಗೆ ಗುದ್ದಿ ಈ ರೀತಿ ದುರಂತ ಆಯ್ತು. ಬಟ್ ಎನಿಹೌ ಒಬ್ಬ ಪ್ಯಾಸೆಂಜರ್ ತನ್ನ ಊರಿಗೆ ಹೋಗುವಾಗ ಅಥವಾ ಲಾಂಗ್ ರೂಟ್ ಎಲ್ಲೋ ಕೆಲಸದ ಮೇಲೆ ಹೋಗುವಂತ ಟೈಮ್ ನಲ್ಲಿ ಆತ ಏನಾದ್ರೂ ಎಚ್ಚರ ವಹಿಸಬೇಕು ಅಂತಂದ್ರೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಅಂತ? ಇಲ್ಲ, ಆಸ್ ಎ ಪ್ಯಾಸೆಂಜರ್ ರೆಸ್ಪಾನ್ಸಿಬಿಲಿಟಿ, ಒಂದು ನಾವು ಯಾವ ಗಾಡಿ ಹಚ್ತಾ ಇದೀವಿ ಅದಕ್ಕಿರುವಂತ ಸೇಫ್ಟಿ ಮೆಷರ್ಗಳೇನು, ಎಮರ್ಜೆನ್ಸಿ ಆದಾಗ ನಾನು ಯಾವ ಎಕ್ಸಿಟ್ ಇಂದ ಆಚೆ ಬರಬಹುದು,
ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜೆನ್ಸಿ ವಿಂಡೋಸ್ ಅಂತ ಇರುತ್ತೆ, ಅದನ್ನ ಎಲ್ಲಿಟ್ಟಿರ್ತಾರೆ ಮತ್ತೆ ಅದಕ್ಕೆ ಇನ್ ಕೇಸ್ ಹೊಡೆದು ನಾವು ಆಚೆ ಬರ್ಬೇಕು ಅಂತ ಇದೆಲ್ಲ ಟಫ್ ಅಂಡ್ ಗ್ಲಾಸ್ಗಳಿವೆಲ್ಲ. ನಾನು ಹೊಡೆದು ಬಿಟ್ಟು ಆಚೆ ಬರ್ತೀನಿ ಅಂತ ಹೇಳೋದಕ್ಕೆ ಕೈಯಿಂದ ಗುದ್ದಿದ್ರೆ ಬಂದ್ಬಿಡ್ತೀನಿ ಅಂತ ಹೇಳೋದು ಸುಳ್ಳು. ಅದು ಕೈಯಿಂದ ಗುದ್ದಿದ್ರೆ ಓಪನ್ ಆಗದಿರುವಂತ ಗ್ಲಾಸ್ಗಳವೆಲ್ಲ ಟಫ್ ಅಂಡ್ ಗ್ಲಾಸ್ಗಳವೆಲ್ಲ. ಅದಕ್ಕೆ ಓಪನ್ ಮಾಡ್ಲಿಕ್ಕೆ ಅಂತಾನೆ ಒಂದು ಹ್ಯಾಮರ್ ಕೊಟ್ಟಿರ್ತಾನೆ. ಹ್ಯಾಮರ್ ಆ ಜಾಗದಲ್ಲಿ ಇದೆಯಾ ಮತ್ತೆ ಅದನ್ನ ಹೊಡೆಯುವಂತ ಒಂದು ವಿಚಾರ ಗೊತ್ತಿದ್ಯಾ ಪ್ಯಾಸೆಂಜರ್ಗೆ. ನೋಡಿ, ನಾವು ಏರ್ಲೈನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲೈಟ್ ಶುರು ಆಗಿದ್ದ ಮುಂಚೆ ಅವ್ರು ಹೇಳ್ತಾರೆ, ಏರ್ ಹೋಸ್ಟೆಸ್ಗಳು ಬಂದು ಒಂದು 5 ನಿಮಿಷ 10 ನಿಮಿಷ ಬ್ರೀಫಿಂಗ್ ಮಾಡ್ತಾರೆ. ಎಲ್ಲೆಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ಗಳಿದೆ ಮತ್ತೆ ಎಮರ್ಜೆನ್ಸಿ ಆದಾಗ ಏನ್ ಮಾಡಬೇಕಿದೆ ಎಲ್ಲ ಅವರು ಕೊಡ್ತಾರೆ. ಅದನ್ನ ಅವರು DGCA ಕೊಟ್ಟಿರುವಂತ ಗೈಡ್ ಲೈನ್ ಪ್ರಕಾರ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಇಲ್ಲಿ ಯಾವ ಅಥಾರಿಟಿ ಇದನ್ನೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡಲೇಬೇಕಿದೆ. ದಟ್ ಸೆನ್ಸ್ ಎಲ್ಲ ಒಂದ್ ಕಡೆ ಆ ಒಂದು ನೀಡ್ ಫಾರ್ ಅ ಪ್ರಾಪರ್ ಲಾ ಎನ್ಫೋರ್ಸ್ಮೆಂಟ್ ಇದೆ ಅಂತ ಅನ್ಸುತ್ತೆ ನಮಗೆ. ಸರ್, ಫೈನಲ್ ಒಂದು ಕ್ವಶನ್, ಬಹುಶಃ ಇದು ನಿಮ್ಗೆ ರಿಲೆವೆಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆನ್ ಬೇಸ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ. ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ 12 ಗಂಟೆ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 4 ಗಂಟೆವರೆಗೂ ಇನ್ಮೇಲೆ ಈ ಬಸ್ಗಳ ಸಂಚಾರವನ್ನೇ ಬ್ಯಾನ್ ಮಾಡ್ಬಿಡ್ಬೇಕು, ಅಂದಾಗ ಮಾತ್ರ ಈ ರೀತಿಯ ದುರಂತಗಳು ತಪ್ಪಬಹುದು. ನಾನು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಒಂದು ಪ್ರಸ್ತಾವನೆ ಸಲ್ಲಿಸುವ ಚಿಂತನೆಯಲ್ಲಿದ್ದೀನಿ ಅಂತ ಹೇಳಿದ್ರು. ಇದು ಸಾಧ್ಯನಾ? ಇದು ಬೇರೆ ಬೇರೆ ವ್ಯಕ್ತಿಗಳ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ತರ ಆನ್ಸರ್ ಬರುತ್ತೆ ಇದಕ್ಕೆ. ಬಟ್ ಹವೆವರ್ ಇಫ್ ಯು ಲುಕ್ ಅಟ್ ದ ಲೀಗಲ್ ಆಸ್ಪೆಕ್ಟ್ ಆಫ್ ಇಟ್, ಫ್ರೀಡಮ್ ಎಲ್ರಿಗೂ ಫ್ರೀಡಮ್ ಇದೆ. ಕೆಲವು ಕಮರ್ಷಿಯಲ್ ಆಕ್ಟಿವಿಟೀಸ್ಗಳು ನಡೆಯೋದೇ ನೈಟ್ ಟೈಮ್ ಅಲ್ಲಿ. ಇದು ಕೇವಲ ಬಸ್ ಡ್ರೈವರ್ಗಳ ಒಂದು ಡ್ರೈವಿಂಗ್ ಇಂದನೇ ಆಕ್ಸಿಡೆಂಟ್ ಆಗತ್ತೆ ಅಂತಿಲ್ಲ. ಹಂಗಂತ ನೀವು ಲಾರಿಗಳನ್ನ ನಿಲ್ಸಕ್ಕಾಗಲ್ಲ. ಲಾರಿಗಳು ಓಡೋದೇ ನೈಟ್ ಟೈಮ್ ಅಲ್ಲಿ, ಬೆಳಗ್ಗೆ ಹೊತ್ತಲ್ಲಿ ಬೆಳಗ್ಗೆ ಸಿಟಿ ಅಲ್ಲೋ ಇಲ್ಲ ನಿಮಗೆ. ಹಂಗಂತ ಯು ಕೆನಾಟ್ ರಿಸ್ಟ್ರಿಕ್ಟ್ ದ ಮೂವ್ಮೆಂಟ್ ಆಫ್ ದಿ ವೆಹಿಕಲ್ಸ್. ಓನ್ಲಿ ಥಿಂಗ್ ಇಸ್ ದಟ್ ಯು ಕ್ಯಾನ್ ಇಂಪ್ಲಿಮೆಂಟ್. ಎಷ್ಟೋ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರುವಂತ ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡುವಂತ ಟ್ರಾವೆಲ್ ಏಜೆಂಟ್ಗಳನ್ನ ನೋಡಿರ್ತೀವಿ ನಾವು. ಅಂದ್ರೆ ಆ ವ್ಯಕ್ತಿ ಡ್ರೈವರ್ ಆಗಿರೋನು ಒಂದು 2 ಸೆಕೆಂಡ್ ಹಿಂಗ್ ಅಂದ ಅಂತ ಕೇಳಿದ್ರೆ ಆ ಇಮೇಜ್ ಕ್ಯಾಪ್ಚರ್ ಮಾಡಿ ಅಲರ್ಟ್ ಕೊಡುತ್ತೆ ಅಂತ ಟೂಲ್ಗಳನ್ನ ನೋಡ್ತಿದೀವಿ ನಾವು. ಮತ್ತೆ ಡ್ರೈವರ್ ಏನಾದ್ರು ಲಿಕ್ಕರ್ ಕನ್ಸ್ಯೂಮ್ ಮಾಡಿ ಡ್ರೈವರ್ ಸೀಟ್ ಕುತ್ಕೊಂಡು ಏನಂತ ಕೇಳಿದ್ರೆ ಗಾಡಿ ಅಲರ್ಟ್ ಕೊಡುತ್ತೆ. ಕೆಲವು ಹೈ ಎಂಡ್ ವೆಹಿಕಲ್ಸ್ ಗಳು ಗಾಡಿನೇ ಸ್ಟಾರ್ಟ್ ಆಗಲ್ಲ, ಬಿಕಾಸ್ ಇಟ್ ಸೆನ್ಸಸ್ ಆಲ್ಕೋಹಾಲ್ ಇದೆ ಅಂದ್ಬಿಡು ಅಂತ ಹೇಳ್ಬಿಟ್ಟು. ಇದೆಲ್ಲ ಬರ್ತಿರುವಂತ ಟೆಕ್ನಾಲಜಿಗಳಿವೆಲ್ಲ. ಬಟ್ ಈ ಟೆಕ್ನಾಲಜಿಗಳು ಇಂಪ್ಲಿಮೆಂಟ್ ಮಾಡಿ ಬರುವಂತ ವೆಹಿಕಲ್ ಗಳ ಲೆಕ್ಕ ತಗೊಂಡ್ರೆ ಇವತ್ತಿಂದ ಪರ್ಚೇಸ್ ಮಾಡುವಂತ ವೆಹಿಕಲ್ ಗಳಿಗೆ ಈ ಟೆಕ್ನಾಲಜೀಸ್ಗಳು ಬರುತ್ತೆ. ತಗೊಂಡ್ರೆ ವೆಹಿಕಲ್ಸ್ ಗಳು ಏನ್ ಮಾಡ್ಬೇಕು? ಇದೆಲ್ಲ ಇಟ್ಸ್ ನಾಟ್ ಒನ್ ಪರ್ಸನ್ ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗುವಂತದ್ದಲ್ಲ. ಇದು ಡ್ರೈವರ್ ಆಗಿ ಅವ್ರಿಗೆ ಒಂದು ಜವಾಬ್ದಾರಿ ಇರಬೇಕಿದೆ, ಅವ್ರು ಅದು ತಗೋಬೇಕಿರುತ್ತೆ. ಟ್ರಾವೆಲ್ ಕಂಪನಿ ಆಗಿ ಅವ್ರೇನ್ ತಗೋಬೇಕಿದೆ ಅದು ತಗೋಬೇಕಿರುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಆಗಿ ನೀವು ಯಾವ್ಯಾವ ಲಾಗಳು ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಮಾಡಬೇಕಿದೆ. ಪ್ಯಾಸೆಂಜರ್ ಆಗಿ ನಾನೇನ್ ಜವಾಬ್ದಾರಿ ತಗೋಬೇಕಿದೆ ಅದು ನಾನು ತಗೊಂಡ್ರೆ ಸಹ ಎಲ್ಲರ ಒಂದು ಜವಾಬ್ದಾರಿಯಿಂದ ವಿ ಆಲ್ ಕ್ಯಾನ್ ಹ್ಯಾವ್ ಅ ಸೇಫ್ ರೋಡ್ಸ್. ಅಷ್ಟೇ, ಒಬ್ರು ನೆಗ್ಲಿಜೆಂಟ್ ಆಗಿದ್ರು ಕೂಡ ಮಿಕ್ಕಿದ 3 ಜನ ಕಾಂಪ್ರಮೈಸ್ ಆಗ್ತಾರೆ. ಇಲ್ಲಿ ಯಾರು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಎಲ್ಲರಿಗೂ ತೊಂದರೆನೆ. ಈ ಚಾಲಕರಿಗೂ ಸಂಸಾರ ಇರುತ್ತೆ, ಮಕ್ಕಳು ಇರ್ತಾರೆ, ಅವರು ತಮ್ಮ ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಅವ್ರ ಫ್ಯಾಮಿಲಿ ಮಗದೊಂದು ಹೋಗ್ಬೇಕಾಗಿರುತ್ತೆ. ಈ ಚಾಲಕರಿಗೂ ಒಂದು ಕಿವಿ ಮಾತು ಹೇಳೋದಾದ್ರೆ ನೀವು ಏನ್ ಹೇಳಕ್ ಬಯಸ್ತೀರಿ? ಖಂಡಿತ ಚಾಲಕರು ಅಂತ ತಗೊಂಡ್ರೆ ಅವರ ಒಂದು ಜವಾಬ್ದಾರಿ ಏನಿರುತ್ತೆ ಕೇವಲ ರೋಡಲ್ಲಿ ನಾವು ಕೆಲಸ ಹೇಳ್ತಿರ್ತೀವಿ, ನಾವು ಎಷ್ಟು ಸರಿಯಾಗಿ ಹೋಗ್ತಿದ್ರು ಕೂಡ ಇನ್ನೊಬ್ಬ ವ್ಯಕ್ತಿ ಸರಿಯಾಗಿ ಬರ್ತಾನೆ ಅಂತ ಹೇಳಿಕ್ ಆಗೋದಿಲ್ಲಪ್ಪ. ಸೊ ಎವ್ರಿ ಡೇ ಆನ್ ದ ರೋಡ್ ಇಟ್ಸ್ ಲೈಫ್ ರಿಸ್ಕ್. ಅದು ಮಾತ್ರ ಹೇಳ್ಬೇಕಾದ್ರೆ ಚಾಲಕರು ಅಂತ ಬಂದಾಗ ಕೆಲವು ಸಲ ಅವರ ಒಂದು ಕ್ಷಣದ ಒಂದು ನಿರ್ಲಕ್ಷ್ಯದಿಂದ ಎಷ್ಟೋ ಜನರ ಅವ್ರ ನೋವಿಗೆ ಕಾರಣರಾಗ್ಬಿಡ್ತಾರೆ. ಸೊ ಆ ಒಂದು ಜವಾಬ್ದಾರಿನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಆ ಒಂದು ಜಾಗಕ್ಕೆ ಡ್ರೈವರ್ ಸೀಟ್ ಏನು ಗೌರವ ಕೊಡಬೇಕಿದೆ, ಯಾವ ಒಂದು SOP ಗಳನ್ನ ಫಾಲೋ ಮಾಡಬೇಕಿದೆ ಅದು ನೀವು ಫಾಲೋ ಮಾಡೋದ್ರಿಂದ ನೀವು ಸೇಫ್ ಆಗಿರ್ತೀರಾ. ನಿಮ್ ಜೊತೆಗಿರುವಂತಹ 10 ವೆಹಿಕಲ್ಗಳು ಅರೌಂಡ್ ಯು ಎಲ್ಲ ಕೂಡ ಸೇಫ್ ಆಗಿರುತ್ತೆ. ಬಹುಶಃ ಈ ವಿಚಾರಗಳನ್ನ ನಾನು ಹೇಳ್ಬೇಕು ಅಂತಿಲ್ಲ, ಪ್ರತಿಯೊಬ್ಬ ಡ್ರೈವರ್ ಕೂಡ ಆಲ್ರೆಡಿ ಗೊತ್ತಿದೆ. ಇಂಥ ಘಟನೆ ಆದಾಗ ರಿಮೈಂಡ್ ಮಾಡೋದಕ್ಕೆ ನಮಗೊಂದು ಆಪರ್ಚುನಿಟಿ ಸಿಗೋದ್ರಿಂದ ಸೊ ವಿ ಆಲ್ ಇನ್ಸಿಸ್ಟ್ ಆಸ್ ಎ ಡ್ರೈವರ್ ನಾವು ಕೂಡ ಜವಾಬ್ದಾರಿ ತಗೊಳ್ಳೋಣ. ನಮ್ಮ ಮುಂದೆ ಯಾರು ಡ್ರೈವರ್ಗಳು ನಿರ್ಲಕ್ಷ್ಯತೆ ತೋರಿಸಿದಾಗ ಅವ್ರನ್ನ ಅಲರ್ಟ್ ಮಾಡೋ ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು